Hello everyone, today we are going to do the exercises of the lesson Bhagiratha. I've already explained the lesson. The link to the video is in the description box below. ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸು. Answer the below questions in a sentence. ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? For whom was Bhagiratha worried about attaining heaven? He was worried about attaining heaven for his 60,000 ancestors. ಭಗೀರಥ ತನ್ನ 60,000 ಜನ ತಾತಂದಿರರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು. ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? What did the sages tell Bhagiratha? The sages told Bhagiratha, ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಟು ಬ್ರಿಂಗ್ ದ ರಿವರ್ ಗಂಗಾ ಟು ಅರ್ತ್, ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಋಷಿಗಳು ಹೇಳಿದರು. ಆ್ಯಂಡ್ ಲೆಟ್ ರಿವರ್ ಗಂಗಾ ಫ್ಲೋ ಓವರ್ ದ ಆ್ಯಶಸ್ ಆಫ್ ಹಿಸ್ ಆನ್ಸೆಸ್ಟರ್ಸ್. ಐ ರಿಪೀಟ್ ದ ಆನ್ಸರ್. ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಋಷಿಗಳು ಹೇಳಿದರು. ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ವೈ ಡಿಡ್ ಭಗೀರಥ ಪರ್ಫಾರ್ಮ್ ಪೆನೆನ್ಸ್? ಟು ಬ್ರಿಂಗ್ ರಿವರ್ ಗಂಗಾ ಟು ಅರ್ತ್. ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ಭಗೀರಥನು ತಪಸ್ಸಿಗೆ ಕುಳಿತನು. ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ಭಗೀರಥನು ತಪಸ್ಸಿಗೆ ಕುಳಿತನು. ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? ವಾಟ್ ಡಿಡ್ ರಿವರ್ ಗಂಗಾ ಸೇ ಟು ಭಗೀರಥ? ಶಿ ಟೋಲ್ಡ್, ನಿನ್ನ ಇಚ್ಛೆಯಂತೆ ಆಸ್ ಪರ್ ಯೋರ್ ವಿಶ್ ನಾನು ಭೂಮಿಗೆ ಧುಮುಕುತ್ತೇನೆ. ಐ ಶೆಲ್ ಫ್ಲೋ ಟು ಅರ್ತ್. ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು? ಹೂ ವಿಲ್ ಕಂಟ್ರೋಲ್ ಮೈ ಫೋರ್ಸ್? ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವರು ಯಾರು ಎಂದಳು. ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? ಹೂ ಕಂಟ್ರೋಲ್ಡ್ ದ ಫೋರ್ಸ್ ಆಫ್ ಗಂಗಾಸ್ ಫ್ಲೋ? ಇಟ್ ವಾಸ್ ಕಂಟ್ರೋಲ್ಡ್ ಬೈ ಲಾರ್ಡ್ ಶಿವ. ಶಿವನು ಗಂಗೆ ಹರಿಯುವ ರಭಸವನ್ನು ತಡೆದನು. ಶಿವನು ಗಂಗೆ ಹರಿಯುವ ರಭಸವನ್ನು ತಡೆದನು. ಅ ಪಟ್ಟಿಯಲ್ಲಿನ ಹೆಸರುಗಳನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಸೊ ಅಂಡರ್ ಕಾಲಮ್ ಅ given are some names. We have to match the names with that of the column B. Gange is the name of a river. So Gange, Nadi. Jahnu. Jahnu is the name of a sage. So Jahnu, Maharshi. Next, Bhagiratha. Bhagiratha is the name of a king. Bhagiratha, Raja. ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆ. ರೈಟ್ ದ ಬಿಲೋ ಇವೆಂಟ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಸೊ 4 events are given, so we need to write it in the correct order. Let us now first read and understand all the events and then arrange in correct sequence or order. So first is ಗಂಗೆ ಭೂಮಿಗೆ ಧುಮಿಕ್ಕಿ ಹರಿದು ಬಂದಳು. River Ganga flowed down to earth with great force. ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ. ಲಾರ್ಡ್ ಶಿವ wore river Ganga on his head. ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ. ಭಗೀರಥ performed penance to bring river Ganga to earth. ಜಹ್ನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು. Sage Jahnu, he allowed river Ganga to flow through his ear. Let us now form the correct sequence of events. So first event would be ಗಂಗೆಯನ್ನು ಭೂಮಿಗೆ ತರಬೇಕೆಂದು ಭಗೀರಥ ತಪಸ್ಸು ಮಾಡಿದ. ಭಗೀರಥ performed penance to bring river Ganga to earth. Second is ಗಂಗೆ ಭೂಮಿಗೆ ಧುಮಿಕ್ಕಿ ಹರಿದು ಬಂದಳು. River Ganga flowed down to earth with great force. Next would be
ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ. ಲಾರ್ಡ್ ಶಿವ ಓರ್ ರಿವರ್ ಗಂಗಾ ಆನ್ ಹಿಸ್ ಹೆಡ್. ಆ್ಯಂಡ್ ದ ಲಾಸ್ಟ್ ವುಡ್ ಬಿ ಜಹ್ನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು. ಸೇಜ್ ಜಹ್ನು ಅಲೌಡ್ ರಿವರ್ ಗಂಗಾ ಟು ಫ್ಲೋ ಥ್ರೂ ಹಿಸ್ ಇಯರ್. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಹೂ ಟೋಲ್ಡ್ ದ ಬಿಲೋ ಸೆಂಟೆನ್ಸಸ್ ಟು ಹೂಮ್? ಫಸ್ಟ್ ಸೆಂಟೆನ್ಸ್, ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಐ ವಿಲ್ ವೇರ್ ರಿವರ್ ಗಂಗಾ ಆನ್ ಮೈ ಹೆಡ್. ಹೂ ಟೋಲ್ಡ್ ದಿಸ್? ದಿಸ್ ವಾಸ್ ಟೋಲ್ಡ್ ಬೈ ಲಾರ್ಡ್ ಶಿವ ಟು ಭಗೀರಥ. ಈ ಮಾತನ್ನು ಶಿವನು ಭಗೀರಥನಿಗೆ ಹೇಳುತ್ತಾನೆ. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ. ಆಸ್ ಪರ್ ಯೋರ್ ವಿಶ್ ಐ ವಿಲ್ ಕಮ್ ಡೌನ್ ಟು ಅರ್ತ್. ದೀಸ್ ವರ್ಡ್ಸ್ ವೆರ್ ಟೋಲ್ಡ್ ಬೈ ರಿವರ್ ಗಂಗಾ ಟು ಭಗೀರಥ. ಈ ಮಾತನ್ನು ಗಂಗೆಯು ಭಗೀರಥನಿಗೆ ಹೇಳುತ್ತಾಳೆ. ಭಾಷಾ ಚಟುವಟಿಕೆ. ಈ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ನಾನಾರ್ಥ ಮೀನ್ಸ್ a word having many meanings. So first word is Muni. Muni has the meaning of Rishi, which is sage, and anger, kopa. Taru is tree, mara, or has the meaning to bring, ತರುವುದು. ಈ ಪದಗಳನ್ನು ಸರಿಪಡಿಸಿ ಬರೆದು ಓದು. Given below are some words and they have been spelled wrongly. So we need to write the correct spellings. First is Tatadiru. The correct spelling is Tatandiru, grandfathers. Rabhasha. It should have been Rabhasa, force. Jani. It should be Jnani, wise person. Asadhya. It should actually be Asadhya. Dha should be there. Impossible. Devaloka. It should not be dha. It should be the. Devaloka. Chintakranta. Chintakranta. To worry. ಸೂಕ್ತವಾದ ಅರ್ಥ ಹುಡುಕಿ ಬರೆಯಿರಿ. Write the meanings for the below given words. ಲಭಿಸು, ದೊರೆ, ಸಿಗುವುದು, to obtain. ದೃಢ ಸಂಕಲ್ಪ, ಸ್ಥಿರವಾದ ಸಂಕಲ್ಪ, ಅಚಲವಾದ ಸಂಕಲ್ಪ, firm determination. ಭೋರ್ಗರೆ, ಧಾರಾಕಾರ, ಒಂದೇ ಸಮನೆ, to flow continuously. ಸದ್ಗತಿ, ಮೋಕ್ಷ, ಒಳ್ಳೆಯ ಗತಿ, salvation. ಮಹರ್ಷಿ, tapasvi, rishi, sage. And that brings us to the end of this video. I hope you enjoyed my explanation and found it helpful. Thanks for watching and I'll see you in the next video. Happy learning. ಧನ್ಯವಾದಗಳು.